ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಸಂದೀಪ್. ನಾವು ಬೆಳಗ್ಗೆನೇ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮನೆ ಕಡೆ ಹೋಗಿದ್ದೆವು ನೋಡೋಕೆ. ಇಲ್ಲೇ ಮನೆ ಕೆಲಸ ನಡೆದಿತ್ತು, ಸೊ ನೋಡ್ಕೊಂಡು ಆಮೇಲೆ ಇವಾಗ ನಾನು ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ಪಾಲಕ್ ಪನ್ನೀರ್ ಮಾಡ್ಬೇಕಂತ ಅಂದ್ಕೊಂಡೇನು. ಇದನ್ನು ಹೇಗೆ ಮಾಡೋದು ಅಂತ ರೆಸಿಪಿ ತೋರಿಸ್ತೀನೋ ನೋಡ್ಕೊಳ್ರಿ. ಪನ್ನೀರ್ ಮಾಡೋಕೆ ನಾನು ಫಸ್ಟಿಗೆ ಪಾಲಕ್ನ ಕಟ್ ಮಾಡಿ ಇಟ್ಕೊಂಡೇನು. ಸೊ ಇವಾಗ ಒಂದು ಬಾಣಲಿ ತೊಗೊಂಡು ಅದ್ರಾಗ ನೀರು ಹಾಕಿ ನೀರು ಕುದಿಯಾಕಿಟ್ಟು ಅದ್ರೊಳಗೆ ಸ್ವಲ್ಪ ಸಕ್ಕರೆ ಹಾಕಿನು. ಅದರಿಂದ ಪಾಲಕದ ಗ್ರೀನಿಶ್ನೆಸ್ ಏನಿರ್ತೈತಿ ಅದು ಹೋಗಂಗಿಲ್ಲ. ಅದಕ್ಕೆ ಇವಾಗ ನೀರು ಕುದಿ ಬಂದ್ಮ್ಯಾಗ ಪಾಲಕ್ನ ಅದ್ರಾಗ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೋತೇನು. ಇದನ್ನು ಭಾಳ ಹೊತ್ತು ಕುದಿಸ್ಕೋಬಾರ್ದು, ಒಂದು 2 ಮಿನಿಟ್ಸ್ ಅಷ್ಟೇ ಕುದಿಸ್ಬೇಕು. 2 ಮಿನಿಟ್ಸ್ ಆದ್ಮ್ಯಾಗ ಕೆಳಗಿಳಿಸಿ ಇದನ್ನು ಇವಾಗ ಈ ಪಲ್ಯನ ತೊಗೊಂಡು ಮಿಕ್ಸಿ ಜಾರ್ನಾಗ ಹಾಕೋತೇನು. ಹಾಕ್ಕೊಂಡು ಆರಾಕ್ಬಿಡ್ತೇನು. ಇವಾಗ ನಾನು ಗ್ರೇವಿ ಪ್ರಿಪೇರ್ ಮಾಡ್ಕೊಳಕ್ಕೆ ಇಲ್ಲೇ ಒಂದು 2 ಮೀಡಿಯಮ್ ಸೈಜದ ಆನಿಯನ್ ತೊಗೊಂಡೇನು, ಸ್ವಲ್ಪ ಕೊತ್ತಂಬರಿ, 2 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಒಂದು ಸ್ವಲ್ಪ ಹಸಿ ಕೊಬ್ಬರಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ತೊಗೊಂಡೇನು. ಹತ್ತರಿಂದ 15 ನಾನು ಗೋಡಂಬಿ ತೊಗೊಂಡೇನು. ಇದನ್ನೆಲ್ಲ ಎಣ್ಣೆಯಾಗ ಫ್ರೈ ಮಾಡಿ ಯಾವ ರೀತಿ ನಾನು ಗ್ರೇವಿ ರೆಡಿ ಮಾಡ್ಕೋತೀನಂತ ತೋರಿಸ್ತೇನೆ ಬರ್ರಿ. ಇವಾಗ ಸ್ಟವ್ ಆನ್ ಮಾಡ್ಕೋಬೇಕು. ಸ್ಟವ್ ಆನ್ ಮಾಡ್ಕೊಂಡ ಬಾಣಲಿ ಇಡಬೇಕು. ಬಾಣಲಿ ಇಟ್ಕೊಂಡಾದ್ಮ್ಯಾಗ ಇದ್ರಾಗ 2-3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡ ಎಣ್ಣೆ ಸ್ವಲ್ಪ ಬಿಸಿ ಆದ್ಮ್ಯಾಗ ಇದ್ರೊಳಗೆ ತೊಗೊಂಡಿರೋ ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಗೋಡಂಬಿ ಫ್ರೈ ಆದ್ಮ್ಯಾಗ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ ತೊಗೊಂಡು ಅದ್ರೊಳಗೆ ಫ್ರೈ ಮಾಡ್ಕೋಬೇಕು. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕೋತೇನೆ ಇದಕ್ಕೆ, ಯಾಕಂದ್ರೆ ಜಲ್ದಿ ಫ್ರೈ ಆಗಬೇಕಲ್ಲ ಆನಿಯನ್. ಅದಕ್ಕೆ ಉಪ್ಪು ಹಾಕೊಂಡ್ರೆ ಆನಿಯನ್ ಜಲ್ದಿ ಫ್ರೈ ಆಗ್ತಾವು. ಇವಾಗ ನೋಡ್ರಿ ಆನಿಯನ್ ಫ್ರೈ ಆಗೈತಿ. ಈಗ ನಾನು ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಳತ್ತೇನು. ಅದಾದಮೇಲೆ ಇವಾಗ ಹಸಿ ಕೊಬ್ಬರಿನೂ ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ತೇನು. ಇವಾಗ ಇದು ಫ್ರೈ ಆಗೈತಿ. ಇದಕ್ಕೆ ನಾನು ಉಳಿದಿರೋ ಟೊಮ್ಯಾಟೊ ಹಾಕೋತೇನು. ಅದನ್ನು ಚೆಂದಂಗೆ ಟೊಮೆಟೊ ಸ್ವಲ್ಪ ಮೆತ್ತಗಾಗುವವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಇವಾಗ ಅದ್ರ ಜೊತೆನ ನಾನು ಕೊತ್ತಂಬರಿ ಕೂಡ ಹಾಕಿ ಇದು ಚೆಂದಂಗೆ ಮೆತ್ತಗಾಗುವವರೆಗೂ ಫ್ರೈ ಮಾಡ್ತೇನು. ಇವಾಗ ನೋಡ್ರಿ ಇದು ಪೂರ್ತಿ ಎಣ್ಣೆಯಾಗ ಫ್ರೈ ಆಗೈತಿ. ಇವಾಗ ನಾನು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮೊದಲು ಹಾಕಿರೋ ಪಾಲಕ್ನು ಆಮೇಲೆ ಇವಾಗ ಫ್ರೈ ಮಾಡಿರೋ ಅದನ್ನು ಎಲ್ಲನೂ ಇವಾಗ ಚೆನ್ನಾಗಿ ರುಬ್ಕೊಂಡು ಬಂದೇನು. ಇವಾಗ ಪನ್ನೀರನ್ನು ಕಟ್ ಮಾಡಿ ಇಟ್ಕೋತೇನು. ಇದಾದಮೇಲೆ ಇದನ್ನು ಮಾಡಿರೋ ಮಿಕ್ಸಿನ ಸ್ವಲ್ಪ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದರೊಳಗೆ ಸಾಸಿವೆ, ಜೀರಿಗೆ ಮತ್ತು ರುಬ್ಬಿರೋ ಮಸಾಲೆ ಹಾಕಿ ಎಣ್ಣೆಯಾಗ ಸ್ವಲ್ಪ ಉಪ್ಪು, ಖಾರ, ಆಮೇಲೆ ಅರಿಶಿನ ಹಾಕಿ ಇವಾಗ ಫ್ರೈ ಮಾಡೇನು. ಇವಾಗ ಇದು 1-2 ಸರ್ತಿ ಕುದಿ ಬಂದ್ಮ್ಯಾಗ ನಾನು ಇದಕ್ಕೆ ಪಾಲಕ್ ಹಾಕೋತೇನು.
ಮಸಾಲೆ ಎಲ್ಲ ಕುದಿ ಬಂದೈತಿ ಗ್ರೇವಿ. ಇವಾಗ ನಾನು ಪನ್ನೀರ್ನ ಹಾಕ್ಕೊಳತ್ತೇನು. ಪನ್ನೀರ್ನ ನಾವು ಒಂದು 5 ಮಿನಿಟ್ಸ್ ಕುಕ್ ಮಾಡಬೇಕು. ಜಾಸ್ತಿನೂ ಕುಕ್ ಮಾಡಬಾರ್ದು, ಯಾಕಂದ್ರೆ ಅವ ಒಡೆದು ಹೋಗ್ತಾವು. ಈ ರೆಸಿಪಿನ ನೀವು ಮನ್ಯಾಗ ನಾ ಮಾಡಿದ ರೀತಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳ್ರಿ. ಇವಾಗ ನೋಡ್ರಿ, ನಾವು ಊಟ ಎಲ್ಲ ಮಾಡಿ ಸಾಯಂಕಾಲ ಹೊತ್ತ ನಾನು ಚಿಕ್ಕು ಮತ್ತು ಚೆರಿ ಮತ್ತು ನಮ್ಮ ಯಜಮಾನ್ರ ಮೊಬೈಲ ನಿನ್ನೆ ನಮ್ಮ ಚಿಕ್ಕು ಕೆಳಗೆ ಬೀಳಿಸಿ ಸ್ಕ್ರೀನ್ ಡಿಸ್ಪ್ಲೇ ಹೋಗ್ಸಿದಾಳು. ಸೊ ಅದಕ್ಕೆ ಅವ್ರಿಗೆ ಮೊಬೈಲ್ನ ನೆಸೆಸರಿ ಭಾಳ ಐತಿ. ಅದಕ್ಕೆ ಇವತ್ತು ಮೊಬೈಲ್ ತೊಗೊಂಬರಕ್ಕೆ ಹೊಂಟೆವು. ಇದ ನೋಡ್ರಿ ನಮ್ಮ ಚಿಕ್ಕು ಓದ್ತಾ ಇರೋ ಸ್ಕೂಲ. ಆಕಿ ಸ್ಕೂಲ್ ಬಂದ ತಕ್ಷಣ ಮಮ್ಮಿ ನಮ್ಮ ಸ್ಕೂಲ್ ಅಂತ ಹೇಳಿ ಚಿರಾತಿದ್ಲು. ಅದಕ್ಕೆ ಸ್ಕೂಲ್ದನು ವಿಡಿಯೋ ಮಾಡ್ಕೊ ಅಂತ ಹೇಳಿದ್ಲು. ಅದಕ್ಕೆ ಸ್ಕೂಲ್ದನು ವಿಡಿಯೋ ಮಾಡ್ಕೊಂಡೇನು ಸ್ವಲ್ಪ. ಎಂಜಾಯ್ ಮಾಡಿದ್ರಲ್ಲ. ಬರ್ರಿ ಇವಾಗ ಯಾವ ಮೊಬೈಲ್ ತೊಗೋತಾರೋ ಅಂತ ತೋರಿಸ್ತೇನು. ನಾವು ಯಾವ ಶಾಪ್ನಾಗ ಹೋಗಿ ತೊಗೊಂಡೆವು ಅದನ್ನು ತೋರಿಸ್ತೇನು. ನಾವು ಬಂದಿರೋದ ಸಂಗೀತ ಮೊಬೈಲ್ಸ್ಗೆ. ಇವಾಗ ಲಾಸ್ಟ್ ಟೈಮ್ ಇವಾಗ ನಾ ವಿಡಿಯೋ ಮಾಡ್ತಾರೋ ಇದು ಮೊಬೈಲ್ ಕೂಡ ಸಂಗೀತ ಮೊಬೈಲ್ಸ್ದಾಗ ತೊಗೊಂಡಿದ್ದ. ಮತ್ತು ಇಲ್ಲಿ ನೋಡ್ರಿ ನಮ್ಮ ಚಿಕ್ಕು ಚೆರಿ ಇಬ್ಬರು ಗದ್ದಲ ಭಾಳ ಹಾಕತ್ತಿರು. ಅದಕ್ಕೆ ನಾ ಹೊರ ಕರ್ಕೊಂಡು ಬಂದ ಅವ್ರನ್ನ ಆಟ ಆಡ್ಸತ್ತೀನು. ನಮ್ಮ ಯಜಮಾನ್ರಿಗೆ ಯಾವ ಮೊಬೈಲ್ ಬೇಕು ಅಂತ ಅವರು ನೋಡಾತಿದ್ರು. ಬರೋ 13ಕ್ಕೆ ಅವ್ರದ್ದು ಬರ್ತ್ಡೇ ಐತಿ ನಮ್ಮ ಯಜಮಾನ್ರದ. ನಾನಾ ಕೊಡಿಸ್ತೇನು ಅಂಥೇಳಿ ಅಡ್ವಾನ್ಸ್ ಗಿಫ್ಟ್ ಅಂಥೇಳಿ ಇದನ್ನು ನಾನಾ ಕೊಡ್ಸಾತಿದ್ನು ಫೋನ. ಇವಾಗ ನೋಡ್ರಿ ನಾವು ಮೊಬೈಲೆಲ್ಲ ತೊಗೊಂಡ ಸ್ವಲ್ಪ ಸಿಟಿ ರೌಂಡ್ ಹಾಕ್ಬೇಕಂತ ಹೊರಟಿದ್ದು. ಯಾವ ಮೊಬೈಲ್ ತೊಗೊಂಡು ಅಂಥೇಳಿ ನಿಮ್ಗೆ ಮನೆಗೆ ಹೋದ್ಮ್ಯಾಗ ನಾ ತೋರಿಸ್ತೇನು ಅನ್ಬಾಕ್ಸಿಂಗ್ ಮಾಡಿ. ಇವಾಗ ಮನೆಗೆ ಬಂದ ನಮ್ಮ ಚಿಕ್ಕು ಇದಕ್ಕೆ ನಮ್ಮ ಯಜಮಾನ್ರಿಗೆ ಮೊಬೈಲ್ ಕೊಟ್ಲು. ಸೊ ಅವ್ರ ತೋರ್ಸತ್ತಾರು, ಅನ್ಬಾಕ್ಸಿಂಗ್ ಮಾಡತ್ತಾರೆ ಇವಾಗ ಮೊಬೈಲ್ನ.
ತೊಗೊಂಡಿರೋದ ಒಪ್ಪೋ A3 Pro ಅಂಥೇಳಿ ಮೊಬೈಲ. ಇದು 5G ಮೊಬೈಲ, ಹೊಸದಾಗಿ ಬಂದೈತಿ. ಇದಕ್ಕೆ ಅರೌಂಡ್ 20,000 ನಾವು ಪೇ ಮಾಡಿದ್ದು. ಈ ರೀಸೆಂಟ್ಲಿ ಲಾಂಚ್ ಆದದ್ದು ಫೋನ. ಸೊ ಇದಕ್ಕೆ ಚಾರ್ಜಿಂಗನು ಚಲೋ ಐತಿ, ಅದಕ್ಕೆ ಅಂಥೇಳಿ ತೊಗೊಂಡು ನಾವು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡತ್ತೀರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್. ಇಷ್ಟ ಆಯಿತು ಫೋನ?